ಪ್ರೇಮಕ್ಕ ಪ್ರೇಮಕ್ಕ ಏನು ಮಾಡ್ತಿದ್ಯಾ? ಸುಮ್ಮನೆ ಕೂತಿದ್ದೆ ಕಣೆ. ನನ್ನ ಮಗಳು ಯಾಕೋ ಇವತ್ತಿನ್ನೂ ಫೋನೇ ಮಾಡಿಲ್ಲ, ಅದನ್ನೇ ಯೋಚಿಸ್ತಾ ಕೂತಿದ್ದೆ. ಅಯ್ಯಕ್ಕ, ಈಗಿನ 8 ಗಂಟೆ ಬೆಳಗ್ಗೆ ಈಗಲೇ ಯೋಚಿಸ್ತಾ ಕೂತಿದ್ಯಲ್ಲ? ಹಾಗೆ ಸುಮ್ಮನೆ ಯೋಚಿಸ್ತಿದ್ದೆ ಕಣೆ. ಹೌದು, ಎಲ್ಲಿ ನಿನ್ನೆ ಮೊನ್ನೆ ಈ ಕಡೆ ಬರಲೇ ಇಲ್ಲ, ಪತ್ತೆನೇ ಇಲ್ಲ, ಏನು ಸಮಾಚಾರ? ಅದು ಬಿಗ್ ಬಾಸ್ ಶುರು ಆಗ್ತಿದೆಯಲ್ಲ, ಅದಕ್ಕೆ ಆಡಿಷನ್ ಕೊಡೋಣ ಅಂತ ಹೋಗಿದ್ದೆ. ನಿಜನ ಬಿರ್ಜು, ನೀನು ಬಿಗ್ ಬಾಸ್ಗೆ ಹೋಗ್ತಿದ್ಯಾ? ಯಾಕೆ ಪ್ರೇಮಕ್ಕ, ನಾನೇನು ಹೋಗ್ಬಾರ್ದಾ? ನನಗೇನು ಟ್ಯಾಲೆಂಟ್ ಇಲ್ವಾ? ಒಳ್ಳೆ ಟ್ಯಾಲೆಂಟೇ ಇದೆ ಬಿಡು. ನಿನ್ನ ಬಾಯಿಗೆ ಯಾರಾದರೂ ಕೋಲ್ ಹಾಕ್ಬಿಟ್ಟು ಉಳಿಯೋರಿದ್ದಾರಾ? ಅಷ್ಟು ಜಗಳ ಮಾಡ್ತೀಯಾ? ಇದಕ್ಕಿಂತ ಟ್ಯಾಲೆಂಟ್ ಬೇಕಾ? ಪ್ರೇಮಕ್ಕ, ನನ್ನೇನು ಜಗಳ ಗಂಟೆ ಅಂದ್ಕೊಂಡಿದ್ಯಾ? ತಮಾಷೆಗೆ ಹೇಳಿದೆ ಬಿಡಿ ಕಿರ್ಚು. ಈಗ ಹೇಳು, ಎಲ್ಲೋಗಿದ್ದೆ? ಅಯ್ಯೋ, ಎಲ್ಲೋಗ್ಲಿ ಬಿಡ ಪ್ರೇಮಕ್ಕ, ಮನೇಲಿ ಜಗ್ಗು ಕೆಲಸ. ಏನು ಹಬ್ಬ ಎಲ್ಲ ಬರ್ತಿದ್ದಾವಲ್ಲ, ಮನೆ ಕ್ಲೀನ್ ಮಾಡು, ಆ ಪಾತ್ರೆ ತೊಳಿ, ಇವೇ ಕೆಲಸ ಆಗೋಗಿದೆ. ನಿನ್ಗೇನು ಬಿಡಮ್ಮ, ಸೊಸೆ ಎಲ್ಲ ಮಾಡಾಕ್ತಾಳೆ, ನಿನಗೇನು ತೊಂದರೆ ಇಲ್ಲ. ನನ್ನ ಕತೆ ಕೇಳು. ಹೌದೌದು, ಎಲ್ಲ ಮಾಡಾಕ್ಬಿಡ್ತಾಳೆ, ನಿನ್ನ ಕಂಡಿದ್ಯಾ? ಸುಮ್ಮನೆ ಇರು. ನಿಂಗೆ ಗೊತ್ತಾಗಿರ್ಜು, ನನ್ನ ಮಗಳೂ ಅಳಿಯಾನು ಗೋವಾ ಹೋಗ್ತಾ ಇದ್ದಾರೆ ಕಣಿ. ನನ್ನ ಮಗಳದ್ದು ಬರ್ತಡೇ ಇದೆಯಲ್ಲ, ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಗೋವಾ ಹೋಗ್ತಿದ್ದಾರಂತೆ. ಹೌದಾ ಪ್ರಮುಖ, ಯಾವಾಗಲೂ ಎಲ್ಲಾದರೂ ಟ್ರಿಪ್ ಹೊಡಿತಾನೇ ಇರ್ತಾರಲ್ವಾ? ಬಿಡು, ನಿನ್ನ ಮಗಳು ಅದೃಷ್ಟವಂತೆ. ನನ್ನ ಗಂಡನೂ ಇದ್ದಾನೆ, ಊರಿಂದ ಆಚೆ ದಾಟಿಲ್ಲ, ಹೊಸ ಬೆಳಕು ನೋಡಿಲ್ಲ. ಹೋಗ್ಲಿ ಬಿಡು, ಅವ್ರವ್ರು ಪಡ್ತಿದ್ದು ಅವ್ರವ್ರಿಗೆ. ಹೌದು, ನಿನ್ನ ಮಗ ಸೊಸೆ ಇರಲಿ, ಕಾಣಿಸ್ತಾನೆ ಇಲ್ಲ. ಬರೋ ತಿಂಗಳು ಅವಳೇನೋ ಹುಡ್ತಬ್ಬ ಅಂತೆ, ಅದಕ್ಕೆ ಬೆಳಗ್ಗೆನೇ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಬರ್ತೀವಿ ಅತ್ತೆ ಅಂತ ಹೋದ್ಲು. ಅಲ್ಲದೆ ಇವಳೇನು 3 ವರ್ಷನ 4 ವರ್ಷದ ಮಗುನ ಬರ್ತಡೇ ಮಾಡ್ಕೊಳಕ್ಕೆ ಅವಳು ಹೇಳ್ದಂಗೆಲ್ಲ ಕುಣಿತಾನೆ ನನ್ನ ಮಗ. ಏನೋ ಮಾಡಿ ಅವನ ಕೈ ವಶ ಮಾಡ್ಕೊಂಬಿಟ್ಟಿದ್ದಾಳೆ. ಅವಳು ಹೇಳಿದ್ನ ಮೀರಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ಅದೇ ಮಕ್ಕಳು ಹುಡುಗಪ್ಪಕ್ಕೆ ಅಂತ ಟ್ರಿಪ್ ಹೊಡ್ಕೊಂಬಂದರೆ ಅದೇನು ತಪ್ಪಿಲ್ಲ. ಅದೇ ಸೊಸೆ ಶಾಪಿಂಗ್ ಹೋದರೆ ಎಷ್ಟು ಹುಡ್ಕೊತಾ ಇದ್ದಾಳೆ ನೋಡಿ. ಹೋಗಲಿ, ನನಗೆ ಬಿಡಿ. ಏನೋ ಅಂದರಾಗಿರ್ಜಿ, ಕೇಳಿಸ್ಲಿಲ್ಲ. ಏನಿಲ್ಲ ಅಕ್ಕ, ಲೇಟ್ ಆಯಿತು ಅಂದ್ಕೊಂಡೆ. ಅದು ನಮ್ಮ ಮನೆಯಲ್ಲಿ ರವೆ ಆಗೋಗಿದೆ. ಮಗ ಮತ್ತು ಯಜಮಾನ್ರು ಇಬ್ಬರು ಕೆಲಸಕ್ಕೆ ಕೊಟ್ಬಿಟ್ಟಿದ್ದಾರೆ. ಒಂದು ದೊಡ್ಡ ರವೆ ಇದ್ರೆ ಕೊಡಕ್ಕ, ಆಮೇಲೆ ತಂದು ಕೊಡ್ತೀನಿ. ಇವ್ರ ಮನೇಲಿ ರವೆ ಖಾಲಿ ಆದರೂ ನಮ್ಮ ಮನೆಗೆ ಬರ್ತಾಳೆ, ಸಕ್ಕರೆ ಖಾಲಿ ಆದರೂ ನಮ್ಮ ಮನೆಗೆ ಬರ್ತಾಳೆ, ಕಾಫಿ ಪುಡಿಯ ಖಾಲಿ ಆದರೂ ನಮ್ಮ ಮನೆಗೆ ಬರ್ತಾಳೆ. ಇಲ್ಲೇ ಪಕ್ಕದಲ್ಲಿದೆಯಪ್ಪ ಅಂಗಡಿ, ಅಲ್ಲಿಗೆ ಇವಳು ಕಾಲು ನುಣಕಲ್ಲ, ಎಲ್ಲದಕ್ಕೂ ಇಲ್ಲಿಗೆ ಬರ್ತಾಳೆ. ಏನೋ ಅಂದೆ? ಏನಿಲ್ಲ, ಇದೆಯಾ ನೋಡ್ತೀನಿ, ಇದ್ರೆ ತೊಗೊಂಡ್ಬರ್ತೀನಿ ಇರು. ಅಬ್ಬಾ, ಇವಳು ಮಗಳನ್ನಾರು ಹೊಗಳ್ಕೊಳ್ಳಿ, ಸೊಸೆನಾದರೂ ಬೈಕೊಳ್ಳಿ, ನನಗೆ ರವೆ ಸಿಕ್ಕಿದ್ರೆ